ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನಿಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ರ್ಯಾಪ್ ಸ್ಕರ್ಟನ್ನು ಯಾವ ರೀತಿಲಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ಇದನ್ನ ಯಾವ ರೀತಿಲಿ ಹಾಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ. ನೀವು ಆ ರೀತಿ ಕಡೆ ತನಕ ನೋಡಿದಾಗ ಮಾತ್ರ ನಿಮಗೆ ಕಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಇಷ್ಟು ಈಸಿನಾ ಅನ್ನೋದು ಗೊತ್ತಾಗತ್ತೆ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನು ಬಟ್ಟೆನ ಯಾವ ರೀತಿಲಿ ಫೋಲ್ಡ್ ಮಾಡ್ಕೊತೀನಿ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮೊದಲಿಗೆನೆ ಪೇಪರ್ ಫೋಲ್ಡ್ ಮಾಡಿ ತೋರಿಸ್ತೇನೆ. ನೋಡಿ, ಇದು ಬಟ್ಟೆಯ ಉದ್ದ, ಇದು ಬಟ್ಟೆಯ ಅಗಲ. ಮೊದಲಿಗೆ ಈ ರೀತಿ ಬಟ್ಟೆಯ ಉದ್ದನ ಈ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈಗ ಈ ರೀತಿಲಿ ಬಟ್ಟೆನ ಮಡಿಸ್ಕೊಂಡಿದ್ದೀನಿ. ಈ ರೀತಿಲಿ ಒಂದು ಫೋಲ್ಡ್ ಇದ್ದಿದ್ದು ನಮ್ಮ ಸೈಡಿಗಿದೆ, ಅದೇ ರೀತಿಲಿ ಬಟ್ಟೆನು ಒಂದು ಫೋಲ್ಡ್ ಇದ್ದಿದ್ದು ನಮ್ಮ ಸೈಡಿಗಿದೆ. ಇನ್ನು ಉಳಿದ 3 ಸೈಡು ಓಪನ್ ಸೈಡ್ ಇದೆ. ಇದೇ ರೀತಿಲಿ ಬಟ್ಟೆನು ಕೂಡ 3 ಸೈಡು ಓಪನ್ ಇದೆ. ನೆಕ್ಸ್ಟ್ ಇದನ್ನ ಈ ರೀತಿಲಿ ಕೋನ್ ಟೈಪ್ ಅಲ್ಲಿ ಮಡಿಸ್ಕೋಬೇಕು. ನೋಡಿ, ಈಗ ಬಟ್ಟೆನು ಇಲ್ಲಿಂದ ತಕೊಂಡು ಸೇಮ್ ಕೋನ್ ರೀತಿಲೇನೆ ಮಡಿಸ್ಕೋಬೇಕು. ಬಟ್ಟೆನ ಈಗ ಮಡಿಸ್ಕೊಂಡಿದ್ದಾಗಿದೆ. ಈಗ ಮಾರ್ಕಿಂಗ್ ನ ಶುರು ಮಾಡಬೇಕು. ಫ್ರೆಂಡ್ಸ್, ನೋಡಿ, ಇಲ್ಲಿ ಈ ರೀತಿಲಿ ಶೇಪ್ ನ ಕೊಡಬೇಕು. ಈಗ ಈ ರೀತಿಲಿ ಶೇಪ್ ನ ಕೊಡ್ಲಿಕ್ಕೆ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಜರ್ಮೆಂಟ್ ತಗೋಬೇಕು. ಒಂದು ವೇಳೆ ಏನಾದ್ರೂ ನೀವು ಬಿಗಿನರ್ಸ್ ಆಗಿದ್ರೆ ಇದೇ ಒಂದು ದೊಡ್ಡ ಪ್ರಶ್ನೆಯಾಗೆ ಕಾಡ್ತಾ ಇರತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಜರ್ಮೆಂಟ್ ನ ತಗೊಂಡು ಈ ರೀತಿಲಿ ಶೇಪ್ ಅನ್ನ ಹಾಕ್ಬೇಕು ಅಂತ. ನೋಡಿ, ಇದನ್ನ ನಮ್ದು ಸೊಂಟ ಸುತ್ತನ ಅನುಸಾರವಾಗಿ ನಾವು ಇದನ್ನ ಮಾರ್ಕ್ ಅನ್ನ ಮಾಡ್ಬೇಕಾಗತ್ತೆ. ಈಗ ನೀವು ಬಿಗಿನರ್ಸ್ ಸ್ಟೇಜ್ ಅಲ್ಲೇ ಇದ್ರೆ ಅದು ಎಷ್ಟು ಏನು ಯಾವ ತರ ಕ್ಯಾಲ್ಕುಲೇಷನ್ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋ ಬದಲು ಮೊದಲಿಗೆ ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ಮಾರ್ಕ್ ಅನ್ನ ಮಾಡಿ ಈ ರೀತಿಲಿ ಒಂದು ಶೇಪ್ ಅನ್ನ ಹಾಕೋಬೇಕು. ಅದು ಯಾವ ರೀತಿ ಅಂತ ಈಗ ತೋರಿಸ್ತೇನೆ. ನೋಡಿ, ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ಮಾರ್ಕ್ ಹಾಕೊಂಡು ಈಗ ನಾನು ಯಾವ ರೀತಿಲಿ ಟೇಪನ್ನು ಇಟ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ಅದೇ ರೀತಿಲಿ ಫುಲ್ಲು 12 ಇಂಚಿಗೆ ಮಾರ್ಕನ್ನು ಹಾಕ್ತಾ ಬರಬೇಕು. ನೋಡಿ, ಈಗ ಈ ಕರ್ವು ಅಗಲ ನಮಗೆ ಎಷ್ಟು ಸಿಗಬೇಕು ಅಂದರೆ, ನೋಡಿ, ಈಗ ನಾನು ತಗೊಂಡಿರುವಂತಹ ಅಳತೆಯ ಸೊಂಟದ ಸುತ್ತು 30 ಇಂಚಿದೆ. ಅದ್ರದ್ದು 1.5 ಪಟ್ಟನ್ನ ತಗೋಬೇಕು. ಅಂದರೆ 30 ಇಂಚಿಗೆ 15 ಇಂಚನ್ನ ಸೇರಿಸಿದ್ರೆ 45 ಇಂಚ್ ಆಗುತ್ತೆ. ಅದನ್ನು 4ರಿಂದ ಭಾಗಿಸ್ಬೇಕು. ಒಟ್ಟು 11.25 ಇಂಚ್ ಸಿಗತ್ತೆ. ಈಗ ನೋಡಿ, ಈ ಕರ್ವು ನಾವು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದಾಗ 11.25 ಇಂಚು ಸಿಗಬೇಕು. ಆದರೆ ಈಗ ನನಗೆ 9.25 ಇಂಚ್ ಸಿಗ್ತಾ ಇದೆ, 11.25 ಇಂಚು ಸಿಗ್ತಾ ಇಲ್ಲ. ಇಂಥ ಟೈಮ್ನಲ್ಲಿ ಏನು ಮಾಡಬೇಕು ಅಂದರೆ, ಈಗ ನನಗೆ ಈ ಕರ್ವ್ ಶೇಪು ಸ್ವಲ್ಪ ದೊಡ್ಡದಾಗಬೇಕು. ಹಾಗಾಗಿ ನಾನೀಗ ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ಇಟ್ಕೊಂಡಿದ್ನಲ್ಲ, 1-2 ಇಂಚು ಜಾಸ್ತಿನ ಇಟ್ಕೊಂಡು 14 ಇಂಚಿಗೆ ಇಟ್ಕೊತೀನಿ. ಈಗ ಒಂದು ವೇಳೆ ಏನಾದರೂ ನಿಮಗೆ ಈಗ ನೋಡಿ, ಇಲ್ಲಿ ನಾನು ಫಸ್ಟ್ ಚೆಕ್ ಮಾಡಿದಾಗ 9.25 ಬಂತು. ನಿಮ್ಗೆ ಅದಕ್ಕಿಂತನೂ ಏನಾದ್ರೂ ಕಡಿಮೆ ಬೇಕಿತ್ತು ಅಂದರೆ ಇನ್ನು ಸ್ವಲ್ಪ ಮೇಲೆ ಇಟ್ಕೋಬೇಕು. ನನಗೆ ಸ್ವಲ್ಪ ಜಾಸ್ತಿ ಬೇಕಾಗೋದ್ರಿಂದ ನಾನು ಸ್ವಲ್ಪ ಕೆಳಗಡೆ ಇಟ್ಕೊಂಡು ಈಗ ಇಲ್ಲಿಂದ ಇಲ್ಲಿಗೆ 14 ಇಂಚಿಗೆ ಈ ರೀತಿಲಿ ಇಟ್ಕೊಂಡು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಈ ರೀತಿಲಿ ಮಾರ್ಕನ್ನು ಹಾಕೊಂಡು ಒಂದ್ಸಲ ಮೆಜರ್ಮೆಂಟನ್ನು ಚೆಕ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ 11.25 ಇಂಚು ಸಿಗ್ತಾ ಇದೆ. ಈಗ ನೀವು ಈ ರೀತಿಲಿ ಮೊದಲಿಗೆ ಒಂದ್ಸಲ 12 ಇಂಚಿಗೆ ಮಾರ್ಕ್ ಮಾಡ್ಕೊಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಡು ಆಗ ದೊಡ್ಡದು ಬೇಕಾ ಸಣ್ಣದು ಬೇಕಾ ಅನ್ನೋದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಒಂದ್ ವೇಳೆ ಏನಾದ್ರು ನೀವು ಬಿಗಿನರ್ಸ್ ಆಗಿದ್ರೆ ಈ ಮೆಥಡ್ ನ ಫಾಲೋ ಮಾಡೋದ್ರಿಂದ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಕರ್ಟ್ ಉದ್ದನ ಮಾರ್ಕ್ ಮಾಡಬೇಕು. ನೋಡಿ, ಈಗ ನಾನು ತಗೊಂಡಿರೋ ಅಳತೆಯಲ್ಲಿ ಸ್ಕರ್ಟ್ ನ ಉದ್ದ 32 ಇಂಚ್ ಇದೆ. ಈಗ ಇಲ್ಲಿಂದ ಇಲ್ಲಿಗೆ ನಾವು 14 ಇಂಚಿಗೆ ಮಾರ್ಕ್ ಮಾಡಿದೀವಿ. ಸೊ 32ಕ್ಕೆ 14 ಇಂಚನ್ನ ಸೇರಿಸ್ಕೊಂಡ್ರೆ 46 ಇಂಚ್ ಆಯ್ತು. ಈಗ ಇಲ್ಲಿಂದ ಇಲ್ಲಿಗೆ 46 ಇಂಚಿಗೆ ಈ ಪ್ರಕಾರದಲ್ಲಿ ಮಾರ್ಕನ್ನು ಹಾಕೋಬೇಕು. ಇದಕ್ಕೆ ಯಾವುದೇ ರೀತಿ ಹೊಲಿಗೆ ಅಂಶನೆಲ್ಲ ಏನು ಸೇರಿಸೋದು ಬೇಡ. ಏನಕ್ಕೆ ಅಂದರೆ ಮೇಲೆ ಬೆಲ್ಟ್ ಪಟ್ಟಿ ಬರೋದ್ರಿಂದ ಆವಾಗ ಸರಿ ಹೋಗುತ್ತೆ ಲೆಂತ್. ನೋಡಿ ಫ್ರೆಂಡ್ಸ್, ಈ ರೀತಿಲಿ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 1 ಫೋಲ್ಡ್ ಇರೋ ಬಟ್ಟೆನ ಈ ರೀತಿಲಿ ಓಪನ್ ಮಾಡ್ಕೋಬೇಕು. ಈ ರೀತಿಲಿ ಓಪನ್ ಮಾಡಿಕೊಂಡು ಈಗ ಇಲ್ಲಿ ಓಪನ್ ಇರೋ ಸೈಡ್ ಬಟ್ಟೆ ಕಡೆ ಇಲ್ಲಿಂದ ಇಲ್ಲಿಗೆ 6 ಇಂಚಿಗೆ ಮಾರ್ಕನ್ನು ಮಾಡಬೇಕು. ಈ ರೀತಿಲಿ ಮಾರ್ಕನ್ನು ಹಾಕೊಂಡು ಶೇಪನ್ನು ಕೊಡಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 15 ಇಂಚ್ ಇದೆ. 15 ಇಂಚಿಗೆನೆ ಮಾರ್ಕ್ ಹಾಕಬೇಕು ಅಂತ ಏನಿಲ್ಲ. ನೀವು ಅಲ್ಲಿಂದ ಒಂದು ಸ್ಮೂತ್ ಕರ್ವನ್ನ ಹಾಕೊಂಡು ಬರ್ಬೇಕಾದ್ರೆ ಅದು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಎಂಡ್ ಮಾಡಿದರೆ ಆಯಿತು. ಹಾಗಾಗಿ ಇಷ್ಟೇ ಮೆಜರ್ಮೆಂಟ್ ಇಲ್ಲಿ ಇರಬೇಕು ಅಂತ ಏನಿಲ್ಲ. ಈಗ ಮಾರ್ಕ್ ಹಾಕಿರೋ ಪ್ರಕಾರನೇ ಕಟ್ ಮಾಡ್ಕೋಬೇಕು. ರ್ಯಾಪ್ ಸ್ಕರ್ಟ್ ಕಟಿಂಗ್ ಆಗಿದೆ. ಈಗ ಸ್ಟಿಚಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಭಾಗ ಅಂದರೆ ನಾವೇನು ಸೊಂಟು ಸುತ್ತನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಆ ಸೈಡ್ ಕಡೆ ಈ ಥರ ಓಪನ್ ಇದ್ದ ಸೈಡ್ ಕಡೆ ರಾಂಗ್ ಸೈಡ್ ಬಟ್ಟೆ ಕಡೆ 1/4 ಇಂಚಿಗೆ 2 ಫೋಲ್ಡನ್ನು ಮಾಡಿಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಇನ್ನು ಇದೇ ರೀತಿಯಲ್ಲಿ 1/4 ಇಂಚಿಗೆ 2 ಫೋಲ್ಡನ್ನು ಮಾಡಿಕೊಂಡು ಫುಲ್ಲು ಸ್ಟಿಚ್ ಹಾಕೊತಾ ಬರಬೇಕು. ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ನಿಮ್ಗೆ ಯಾರಿಗಾದ್ರೂ ಯಾವುದಾದ್ರೂ ಕಟಿಂಗು ಮತ್ತು ಸ್ಟಿಚಿಂಗು ಕಲಿಯೋ ಆಸಕ್ತಿ ಇದ್ದರೆ ಯಾವುದು ಬೇಕಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ಮುಂದೆ ಬರುವಂತಹ ವಿಡಿಯೋಗಳಲ್ಲಿ
ಹೇಳ್ಕೊಡ್ತೇನೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೂ ಒಂದು ಮೋಟಿವೇಶನ್ ಸಿಗತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಈ ರೀತಿಲಿ ಫುಲ್ಲು ಹೊಲ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನೋಡಿ, ಈಗ ಇದೆರಡೂ ಈ ರೀತಿಲಿ ಜೋಡಿ ಮಾಡಿ ಇಟ್ಕೊಂಡು ಸೆಂಟರಿಗೆ ಒಂದು ಕಚ್ಚನ್ನು ಹಾಕಬೇಕು. ನೆಕ್ಸ್ಟ್ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೆಜರ್ಮೆಂಟ್ ಇದೆ ಅನ್ನೋದನ್ನ ತಗೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 24 ಇಂಚಿದೆ. ಅಂದರೆ ನಾವು ಒಂದು ಫೋಲ್ಡನ್ನ ಇಟ್ಕೊಂಡು ತಗೊಂಡಿರೋದು. ಹಾಗಾಗಿ ಆ 24 ಇಂಚಿಂದು ಡಬಲ್ ತಗೋಬೇಕು. ಪ್ಲಸ್ ಅದಕ್ಕೆ ನಿಮಗೆ ಕಟ್ಟಲಿಕ್ಕೆ ಬೆಲ್ಟ್ ಇನ್ನೂ ಎಕ್ಸ್ಟ್ರಾ ಎಷ್ಟು ಉದ್ದ ಬೇಕು ಅನ್ನೋದನ್ನ ನೋಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೋಬೇಕು. ಈಗ ನಾನು ಇಲ್ಲಿ 24 ಇಂಚು ಅದು ಡಬಲ್ ಅಂದರೆ 48 ಇಂಚ್ ಆಯಿತು. ಅದಕ್ಕೆ ಪ್ಲಸ್ 50 ಇಂಚನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಒಟ್ಟು 98 ಇಂಚು. ಈಗ ಇಲ್ಲಿಂದ ಇಲ್ಲಿಗೆ ಪಟ್ಟಿ ಆಗಲ್ಲ 3 ಇಂಚಿದೆ, ಉದ್ದ 98 ಇಂಚಿದೆ. ಈಗ ಇದನ್ನ ಈ ರೀತಿಲಿ ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಒಂದು ಕಚ್ಚನ್ನು ಹಾಕೋಬೇಕು. ಈಗ ನೋಡಿ, ನಾವು ಇಲ್ಲಿ ಸ್ಕರ್ಟಲ್ಲಿ ಹಾಕಿದಂಥ ಕಚ್ಚು ಮತ್ತು ಈಗ ಈ ಬೆಲ್ಟ್ ಪಟ್ಟಿಯಲ್ಲಿ ಹಾಕೊಂಡಿರುವಂಥ ಕಚ್ಚು ಎರಡು ಮ್ಯಾಚ್ ಆಗೋ ರೀತಿಯಲ್ಲಿ ಇಟ್ಕೋಬೇಕು. ಈ ರೀತಿಲಿ ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಒಂದು ಪಿನ್ನನ್ನು ಹಾಕೋಬೇಕು. ನೋಡಿ, ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಇದು ರಾಂಗ್ ಸೈಡ್ ಬಟ್ಟೆ, ಈ ಬೆಲ್ಟು ಇದು ರಾಂಗ್ ಸೈಡ್ ಬಟ್ಟೆ ಈ ರೀತಿ ನಮ್ಗೆ ಕಾಣಿಸೋ ರೀತಿಲಿ ಇಟ್ಕೊಂಡು ಪಿನ್ನನ್ನು ಹಾಕೋಬೇಕು. ಈ ರೀತಿಲಿ ಪಿನ್ನುಗಳನ್ನ ಹಾಕೋಬೇಕಾದ್ರೆ ಸ್ಕರ್ಟ್ ಬಟ್ಟೆ ಮತ್ತು ಬೆಲ್ಟ್ ಬಟ್ಟೆ ಎರಡೂ ಸರಿಯಾಗಿ ಮ್ಯಾಚ್ ಆಗೋ ರೀತಿಲಿ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬೇಕು. ಈ ರೀತಿಲಿ ಪಿನ್ನುಗಳನ್ನ ಹಾಕೊಂಡಾದ್ಮೇಲೆ ಈಗ ಈ ಬೆಲ್ಟ್ ಪಟ್ಟಿ ತುದಿ ಏನಿದೆ ಇದನ್ನ ಈ ರೀತಿಲಿ ಮಡಿಸ್ಕೋಬೇಕು. ರಾಂಗ್ ಸೈಡ್ ಬಟ್ಟೆ ಮೇಲೆ ಬರೋ ರೀತಿಲಿ ಈ ರೀತಿಲಿ ಮಡಿಸ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕಬೇಕು. ಪುನಃ ಈಗ ಈ ರೀತಿಲಿ ತಿರುಗಿಸ್ಕೊಂಡು ಬಟ್ಟೆನ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕೊಂಡು ಬರಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡು ಈಗ ಈ ಎಡ್ಜಸ್ಸನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕು. ಈ ರೀತಿಲಿ ಇದನ್ನು ಒಳಗಡೆ ತೂರಿಸ್ಕೊಂಡು ನೋಡಿ, ಈ ರೀತಿಲಿ ತೂರಿಸ್ಕೊಂಡು ಈ ರೀತಿ ಸ್ವಲ್ಪ ಶೇಪ್ನ ಕೊಡಬೇಕು. ಈಗ ಇದನ್ನ ಈ ರೀತಿಲಿ ಬಿಡಿಸ್ಕೊಂಡು ನೋಡಿ, ಈಗ ಈ ಸೈಡ್ ಹೊಲ್ದು ಯಾವ ರೀತಿಲಿ ರೆಡಿ ಮಾಡ್ಕೊಂಡ್ವಿ ಅದೇ ರೀತಿಯಲ್ಲಿ ಈ ಸೈಡನ್ನು ಹೊಲ್ದು ರೆಡಿ ಮಾಡ್ಕೋಬೇಕು. ನೋಡಿ, ಈಗ ನೆಕ್ಸ್ಟ್ ಇಲ್ಲಿ ಈ ಪಟ್ಟಿನ ಈ ರೀತಿಲಿ ಹೊಲ್ಕೋಬೇಕು. ಈ ಪಟ್ಟಿನ ಇವಾಗ ಹೊಲಿಬೇಕು ಅಂತೇನಿಲ್ಲ, ಮೊದಲನ್ನು ಕೂಡ ಹೊಲ್ಕೋಬಹುದು. ಈ ರೀತಿಲಿ ಜೋಡಿ ಮಾಡಿ ಇಟ್ಕೊಂಡು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ, ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ಇಲ್ಲಿ ಬೆಲ್ಟ್ನ ತುದಿಯಲ್ಲಿ ಈ ರೀತಿಲಿ ಹೊಲ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಏನು ಸ್ಟಿಚ್ ಮಾಡಿ ಫೋಲ್ಡ್ ಮಾಡ್ಕೊಂಡಿದ್ವಿ ಈ ಫೋಲ್ಡಿಂಗ್ನ ಸರಿಯಾಗಿ ಬಿಡಿಸ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕೊಂಡು ಬರಬೇಕು. ನೋಡಿ, ಈಗ ಈ ರೀತಿಲಿ ಫೋಲ್ಡ್ ಮಾಡಿಕೊಂಡು ಈಗ ನಾವು ಫಸ್ಟ್ ಸ್ಟಿಚ್ ಹಾಕಿದ್ವಲ್ಲ ಆ ಸ್ಟಿಚ್ ಕಾಣದಾಗೆ ಅದರ ಮೇಲೆ ಇಟ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ತಾ ಬರಬೇಕು. ನೋಡಿ, ಈ ರೀತಿಲಿ ಲಾಕನ್ನು ಮಾಡಿಕೊಂಡು ಈಗ ಈ ಬೆಲ್ಟ್ ಒಂದು ಬಟ್ಟೆನ ಬಿಡಿಸ್ಕೊಂಡು ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಫ್ರೆಂಡ್ಸ್, ಈಗ ರ್ಯಾಪ್ ಸ್ಕರ್ಟು ಹೊಲಿದು ರೆಡಿಯಾಗಿದೆ. ಇದನ್ನು ಯಾವ ರೀತಿಲಿ ವೇರ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಒಂದು ವೇಳೆ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.